ಹೋಟೆಲ್ ಹಾಗೂ ಗ್ರಾಹಕರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗ್ತಿದೆ ಅಂತ ಬಹಳ ಗಂಭೀರ ಆರೋಪ. ಜೊಮ್ಯಾಟೊ ಸಿಇಒ ಜೊತೆ ಈಗ ಹೋಟೆಲ್ ಅಸೋಸಿಯೇಷನ್ ಮಹತ್ವದ ಸಭೆಯನ್ನು ಮಾಡಿದೆ. ಜೊಮ್ಯಾಟೊ ಕಾರ್ಯಾಚರಣೆ ವಿರುದ್ಧ ಹೋಟೆಲ್ ಮಾಲೀಕರು ಈಗ ಕಿಡಿಕಾರಿರೋದು. 6 ಪ್ರಮುಖ ಬೇಡಿಕೆಗಳೊಂದಿಗೆ ಹೋಟೆಲ್ ಮಾಲೀಕರು ಈಗ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಾಲೀಕರ ಅನುಮತಿ ಇಲ್ಲದೆ ಪ್ರಮೋಷನ್ಗೆ ಬ್ರೇಕ್ ಹಾಕಬೇಕು ಅನ್ನೋದು, ಅದರ ಜೊತೆಗೆ ಒಪ್ಪಿಗೆ ಪಡೆದಾದ ನಂತರವೇ ಕಮಿಷನ್ ವಸೂಲಿಗೆ ನೀವು ಹೋಗಬಹುದು ಅಂತೇಳಿ, ಅಂದರೆ ಒಪ್ಪಿಗೆ ಇರಬೇಕು, ಅದಾಗ ಮಾತ್ರ ನೀವು ಕಮಿಷನ್ ಆಗಬಹುದು ಅಂತೇಳಿ. ಆಮೇಲೆ ಈ ವಸೂಲಿ ಏನು ನಡೀತಿದೆ ಅದಕ್ಕೆ ಬ್ರೇಕ್ ಬೀಳಬೇಕು ಅನ್ನುವಂಥ ಮಾಲೀಕರ ಒತ್ತಾಯ ಆಗಿದೆ. ಅದರ ಜೊತೆಗೆ GST ಮೇಲೆ ಸೇವಾ ಶುಲ್ಕ ವಿಧಿಸದಂತೆ ಒತ್ತಾಯವನ್ನು ಮಾಡಿದ್ದಾರೆ. ಮಾರ್ಕೆಟಿಂಗ್ ಒಪ್ಪಂದ ನವೀಕರಣಕ್ಕೂ ಕೂಡ ಮಾಲೀಕರ ಅನುಮತಿ ಬೇಕು ಅಂಥೇಳಿ ಈ ರೀತಿಯಾಗಿ ಕೆಲವೊಂದಿಷ್ಟು ಮನವಿಯನ್ನು ಮಾಡಿರೋದು. ಇವತ್ತು ಸಭೆಯನ್ನು ಮಾಡಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರೋದು. ಅಂದರೆ ಜೊಮ್ಯಾಟೊದಿಂದಾಗಿ ಒಂದು ಅಕ್ರಮವಾಗಿ ದುಡ್ಡನ್ನು ಮಾಡಲಾಗ್ತಾ ಇದೆ, ಅಕ್ರಮವಾಗಿ ದುಡ್ಡು ಪೋಲಾಗ್ತಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಸೋಸಿಯೇಷನ್, ಅಂದರೆ ಹೋಟೆಲ್ ಮಾಲೀಕರ ಒಂದು ಅಸೋಸಿಯೇಷನ್ ಮಹತ್ವದ ಸಭೆಯನ್ನು ಮಾಡಿ ಆ ಹೆಚ್ಚುವರಿ ಹಣ ಏನು ವಸೂಲಿ ಆಗ್ತಾ ಇದೆಯಲ್ಲ ಅದಕ್ಕೆ ಕಡಿವಾಣ ಬೀಳಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ನಮ್ಮ ಬೇಡಿಕೆಗಳಿದ್ದಾವೆ ಅಂತೇಳಿ ಬೇಡಿಕೆಯನ್ನು ಇಟ್ಟಿರೋದು. 6 ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದರ ಮುಖಾಂತರನೇ ನಿಮ್ಮ ಕಾರ್ಯಾಚರಣೆ ಆಗಬೇಕು, ನಿಮ್ಮ ಸೇವೆ ಆಗಬೇಕು ಅಂಥೇಳಿ ಹೋಟೆಲ್ ಮಾಲೀಕರು ಮನವಿಯನ್ನು ಮಾಡಿಕೊಂಡಿರೋದು.